ಯಾರೋ ಬಿಲ್ಲಲ್ಲಿ ನಾನು ಊಟ ಮಾಡೋದಾದ್ರೆ, ತಿಂಡಿ ತಿನ್ನೋದಾದ್ರೆ ಅವ್ರು ಹೇಳಿದ್ದೆ ನಾನು ತಿನ್ಬೇಕು. ದೇಶ ಯಾರ್ದು? ನಾವೆಲ್ಲಿ ಕಳ್ಕೊಂಡ್ವಿ? ಸ್ವಾಭಿಮಾನದಲ್ಲೇ ಕಳ್ಕೊಂಡ್ವಿ. ಆ ಸ್ವಾಭಿಮಾನದಲ್ಲಿ ಕಳ್ಕೋಬಾರ್ದು ಅಂದ್ರೆ ಸ್ವಾಭಿಮಾನಿಗಳಾಗೇ ಇರಿ. ಇನಿಷಿಯಲ್ ಡೇಸ್ ಆಫ್ ಡಿಸಿಷನ್ಸ್ ಅಲ್ಲಿ ಅಂದ್ರೆ ಎಳಸಿರ್ತೀವಿ, ಅನುಭವ ಸಾಲದು. ಅಂತಹ ಟೈಮಲ್ಲಿ ನಮ್ಮ ಡಿಸಿಷನ್ಸ್ ಅಲ್ಲಿ 90% ಡಿಸಿಷನ್ಸ್ ತಪ್ಪಾಗುವ ಸಾಧ್ಯತೆ ಇದೆ. ಇದು ಸಕ್ಸಸ್ ಆಗೇ ಆಗುತ್ತೆ. ಇದರಲ್ಲಿ ಇಷ್ಟು ರಿಸ್ಕ್ ಇದೆ, ಇದು ಫೇಲ್ಯೂರ್ ಆಗುತ್ತೆ, ನಮಗೆ ಗೊತ್ತಿದೆ. ಸೊ ಹೀಗೆ ಈ ವಿಷಯ ಆ ವಿಷಯ ಅಂತಲ್ಲ, ಬೆಳಗಿನಿಂದ ಸಂಜೆಯವರೆಗೆ ಯಾರು ಡಿಸಿಷನ್ಸ್ ತಗೋತಾ ಬರ್ತಾರೆ ಅವ್ರು ಎಲ್ಲರೂ ಕೂಡ ಚೆನ್ನಾಗಾಗ್ತಾರೆ. ಡಿಸಿಷನ್, ಟೈಮ್ಲಿ ಡಿಸಿಷನ್, ಇಂಡಿಸಿಷನ್, ನಾನ್ ಅನಲೈಸ್ಡ್ ಡಿಸಿಷನ್, ಹೀಗೆ ಬೇಕಾದಷ್ಟಿದೆ. ಹೆಂಗೆ ಶುರು ಮಾಡ್ಕೊಳ್ಳೋದು ಈ ಡಿಸಿಷನ್ ಮೇಕಿಂಗನ್ನು? ಈಗ ಈ ಕ್ಷಣ ಇವತ್ತಿಂದ ಸಣ್ಣ ಸಣ್ಣ ವಿಷಯಗಳಲ್ಲಿ ಡಿಸೈಡ್ ಮಾಡ್ತಾ ಬರೋದು ಅಂತ ಡಿಸೈಡ್ ಮಾಡೋದೆ. ನಾನು ಡಿಸಿಷನ್ಗೆ ಬರ್ತೀನಿ, ಇನ್ಮೇಲೆ ಅಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಇವತ್ತಿಂದ ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಡಿಸಿಷನ್ ಇರುತ್ತೆ. ಆ ಡಿಸಿಷನ್ ಆಗತ್ತೋ ಬಿಡುತ್ತೋ. ಇವತ್ತು ದೋಸೆ ಬೇಕು, ಇವಾಗ ಕಾಫಿ ಬೇಕು. ಹೋಟ್ಲಲ್ಲಿ ಇದೆಲ್ಲ ನಾವು ಸರ್ವೇ ಸಾಧಾರಣವಾಗಿ. ಯಾರು ಇಂಡಿಸಿಸಿವ್ ಆಗಿರ್ತಾರೆ? ಒಂದು ವೀಕ್ ಮೈಂಡ್, ಎರಡನೇದು ದುಡ್ಡು ಕೊಡೋಕ್ಕಾಗದೇ ಇರೋರು. ಆ ಸ್ವಾಭಿಮಾನ ಯಾವಾಗಲೂ ಇರಬೇಕು ಬದುಕಿಗೆ. ಇನ್ನೊಬ್ಬರ ಹಂಗಿಗೆ ಬಂದ ತಕ್ಷಣವೇ ನಮ್ಮ ಡೆಸಿಷನ್ ಸತ್ತೋಗುತ್ತೆ. ಸೊ ವ್ಯೂವರ್ಸ್ಗೆ ಏನು ಹೇಳ್ತಾ ಇದ್ದೀನಿ, ಸ್ವಾಭಿಮಾನಿಗಳಾಗಿರಿ. ಅವಾಗಲೇ ಅಚೀವರ್ಸ್ ಆಗ್ಲಿಕ್ಕೆ ಸಾಧ್ಯ. ನನ್ನ ಹಿಂದಿನ ಎಪಿಸೋಡುಗಳಲ್ಲೂ ಮಾಡಿದ್ದೀವಿ. ಕ್ಲಾರಿಟಿ ತಗೊಳ್ಳೋ ದೃಷ್ಟಿಯಿಂದ 4 ಜನ ಹೋಗ್ತಾ ಇದ್ದೀವಿ. ಒಬ್ಬರಿಗೆ ₹100 ಡೆಫಿನೆಟ್ಲಿ ಖರ್ಚಾಗತ್ತೆ. ಒಂದು ಹೋಟೆಲ್ಗೆ ಹೋದರೆ ₹100 ನಾನು ಕೊಟ್ಬಿಡ್ತೀನಿ ಅಂತ ಹೇಳುವಷ್ಟು ಕ್ಲಾರಿಟಿ, ಧೈರ್ಯ ಇರಬೇಕು. ಆವಾಗ ನನ್ನ ಹಕ್ಕನ್ನು ಅಲ್ಲಿ ಉಳಿಸ್ಕೊಂಡಿರ್ತೀನಿ. ಯಾರೋ ಬಿಲ್ಲಲ್ಲಿ ನಾನು ಊಟ ಮಾಡೋದಾದ್ರೆ, ತಿಂಡಿ ತಿನ್ನೋದಾದ್ರೆ ಅವ್ರು ಹೇಳಿದ್ದೆ ನಾನು ತಿನ್ಬೇಕು. ಬ್ರಿಟಿಷರು ಆಳುವಾಗ ಇಂಡಿಯನ್ಸ್ಗೆ ಎಲ್ಲಿತ್ತು? ಅಧಿಕಾರವೇ ಇರಲಿಲ್ಲ. ಯಾಕೆ? ಅವ್ರದ್ದು ಟ್ಯಾಕ್ಸು ಅವರೇ ಕಲೆಕ್ಟ್ ಮಾಡೋರು, ನಮ್ಗೇನೋ ಕೊಟ್ಟಂಗೂ ಅವರೇ ತೋರಿಸೋರು, ನಮ್ಮನ್ನ ಎಂಪ್ಲಾಯಿಗಳ ಥರ ಟ್ರೀಟ್ ಮಾಡಿದ್ರು. ದೇಶ ಯಾರ್ದು? ನಾವೆಲ್ಲಿ ಕಳ್ಕೊಂಡ್ವಿ? ಸ್ವಾಭಿಮಾನದಲ್ಲೇ ಕಳ್ಕೊಂಡಿದ್ದು. ಆ ಸ್ವಾಭಿಮಾನದಲ್ಲಿ ಕಳ್ಕೋಬಾರ್ದು ಅಂದ್ರೆ ಸ್ವಾಭಿಮಾನಿಗಳಾಗೇ ಇರಿ. ನಾನು ಮಾಡುವ ಪ್ರತಿ ಊಟ ನಾನೇ ಬಿಲ್ ಕೊಡ್ಬೇಕು. ನನ್ನ ಪ್ರತಿ ನಮಗೆ ಗಿಫ್ಟ್ಸ್ಗಳೆಲ್ಲ ಕೊಡಕ್ಕೆ ಬರ್ತಾರಲ್ಲ, ದಯವಿಟ್ಟು ಗಿಫ್ಟ್ಗಳು ಕೊಡಬೇಡಿ ಅಂತ. ನೀವು ಕೊಡುವ ಗಿಫ್ಟ್ ನನಗೆ ಉಪಯೋಗಕ್ಕೆ ಬರಲ್ಲ. ಪರ್ಟಿಕ್ಯುಲರ್ಲಿ ಈ ಮದುವೆ ಫಂಕ್ಷನ್ಸ್ಗಳಲ್ಲಿ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ಏನೋ ಒಂದು ನೆಪಕ್ಕೆ ಬಂದು ಒಂದು ಪ್ಯಾಂಟು ಶರ್ಟು ಕೊಟ್ಬಿಡ್ತಾರೆ. ಪ್ಯಾಂಟ್ ಪೀಸು, ಶರ್ಟ್ ಪೀಸು. ಒಂದಿನೂ ಅದು ನನಗೆ ಸೂಟ್ ಆಗಲ್ಲ, ಕೊಡಲೇಬೇಡಿ ಅಂತ ಹೇಳ್ತಾರೆ. ಕೊಡಲೇಬೇಡಿ. ನಿಮ್ಮ ಮನೆ ಮದುವೆಗೆ ಊಟಕ್ಕೆ ಬರಬೇಕಲ್ಲ, ಮದುವೆಗೆ ಬರಬೇಕು, ಫಂಕ್ಷನ್ಗೆ ಬರಬೇಕು, ಬರ್ತೀವಿ ಅಲ್ವಾ? ನಾವು ಎಲ್ಲದರಲ್ಲೂ ಇಂಡಿಸಿಸಿವ್. ಬೇಡ ಅಂತ ಹೇಳೋಕ್ಕೂ ಇಂಡಿಸಿಸಿವ್, ಬೇಕು ಅಂತ ಹೇಳೋಕ್ಕೂ ಇಂಡಿಸಿಸಿವ್. ಆ ಇಂಡಿಸಿಸಿವ್ನೆಸ್ ಬೇಡ. ಹೇಳಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಸಮಾಧಾನವಾಗಿ ಹೇಳ್ಬೋದು, ನಂಗೆ ಇದು ಬೇಡ ಪ್ಲೀಸ್ ಅಂತ ಹೇಳ್ಬೋದು. ಇದು ನಂಗೆ ಆಗಲ್ಲ, ಬೇಡ ಹೇಳ್ಬೋದು. ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಹೇಳ್ತೀರಾ? ಈಗ ರೀಸೆಂಟಾಗಿ ವಾರ ಆಯಿತು. ಅನಲೈಸ್ಡ್ ಇನ್ಫಾರ್ಮೇಷನ್ ಆದ್ದರಿಂದ ಅಂದರೆ ವಾರ ಆಗತ್ತೆ. 22ನೇ ತಾರೀಕು ಏಪ್ರಿಲ್ ಅಲ್ವಾ ಆಗಿದ್ದು? 22nd ಏಪ್ರಿಲ್ ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಮಾರನೇ ದಿನ ಎಮೋಷ್ನಲಿ ಯುದ್ಧಕ್ಕೆ ಹೊರಟೋದ್ರ? ಸ್ಟ್ರಾಟಜಿ ಮಾಡಿಕೊಂಡ್ರು. ಈ ಸಲ ಯುದ್ಧಕ್ಕೆ ಹೋಗ್ತೀವಿ ಪ್ಲ್ಯಾನ್ ಮಾಡಿಕೊಂಡ್ರು. ರಿಸೋರ್ಸ್ಗಳನ್ನು ಅನಲೈಸ್ ಮಾಡಿದ್ರು. ಏರ್ ರಿಸೋರ್ಸ್, ವಾಟರ್ ರಿಸೋರ್ಸ್ ಮತ್ತು ಗ್ರೌಂಡ್ ರಿಸೋರ್ಸ್ ಅಂದರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಕರೆದ್ರು. ಅವರೆಲ್ಲರ ಹತ್ರ ಅನಲೈಸ್ಡ್ ಇನ್ಫಾರ್ಮೇಷನ್ ತೊಗೊಂಡ್ರು. ಫೈನಾನ್ಸ್ನ ಕರೆದ್ರು. ಸಪೋಸ್ ವಾರ್ ಕಂಟಿನ್ಯೂ ಆದರೆ 1 ತಿಂಗಳು 2 ತಿಂಗಳು ನಡೆದ್ರೆ ನಮ್ಮ ಹತ್ರ ರಿಸೋರ್ಸ್ ಇದೆಯಾ ಯೋಚನೆ ಮಾಡಿದ್ರು. ಅವ್ರ ಹತ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ತೊಗೊಂಡ್ರು. ಮಾರ್ಕೆಟ್ ಏನಾಗುತ್ತೆ? ಆಹಾರ ಧಾನ್ಯಗಳಿದೆಯಾ? ಜನಕ್ಕೆ ನಾವು ತಲುಪಿಸ್ಬೋದಾ? ಅವರೆಲ್ಲರಿಗೂ ಹೇಳಿಬಿಟ್ಟು ನಾವು 2 ತಿಂಗಳು ಮುಂಚೆನೇ ಆಹಾರ ಧಾನ್ಯಗಳ ಸಪ್ಲೈ ಮಾಡಿಬಿಡಿ, ಮುಂಚಿತವಾಗಿ ಕೊಟ್ಬಿಡಿ. ಈ ಡಿಸಿಷನ್ ತೊಗೊಂಡ್ರು. ಸ್ಟಾಫ್ ಎಲ್ಲರನ್ನೂ ಎಲ್ಲೆಲ್ಲಿ ಲೀವ್ ಹೋಗಿದ್ರು ಎಲ್ಲರನ್ನೂ ವಾಪಸ್ ಕರೆದ್ರು. ಕಂಟಿನ್ಯೂಸ್ ಆಗಿ ಇನ್ನೊಂದು ತಿಂಗಳು ಗಲಾಟೆ ಆಗುತ್ತೆ, ಆರ್ ಯು ರೆಡಿ ಅಂತ ಕೇಳಿದ್ರು. ರೆಡಿ ಅಂತ ಎಲ್ಲ ತಯಾರಾದ್ಮೇಲೆ ಪಾಯಿಂಟ್ಗೂ ವಾರ್ಗೆ ಅಂತ ಡಿಸಿಷನ್ ತೊಗೊಂಡು ಆಗೋಗಿತ್ತು. ಅದಾದಮೇಲೆ ಡಿಸಿಷನಿನ ನಂತರ ಮೈಕ್ರೋ ಡಿಸಿಷನ್ಸ್ ಬೇಕಾಗಿತ್ತು. ಅಂದರೆ ದೊಡ್ಡ ಡಿಸಿಷನ್ ತೊಗೊಂಡಾಗೋಗಿತ್ತು, ಚಿಕ್ಕ ಡಿಸಿಷನ್ಸ್ ತೊಗೋಬೇಕಾಗಿತ್ತು. ನಮಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಸರಿಯಾಗಿದೆಯಾ, ಸಪ್ಲೈ ಇದೆಯಾ,
ಇಂಡಿಜಿನಿಯಸ್ ಸಪ್ಲೈ ಇದೆಯಾ, ಆರ್ಡರ್ ಏನಾದರೂ ಮಾಡಬೇಕಾ, ಅದು ಬರೋದಕ್ಕೆ ಫ್ಲೈಟ್ಸ್ಗಳಿಗೆ ಅವಕಾಶ ಇದೆಯಾ. ಸೊ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ತಯಾರಾಯಿತು. ಪಾಯಿಂಟ್ ಯಾವುದು ಹೊಡಿಬೇಕು, ದೊಡ್ಡ ಏರಿಯಾ ಹೊಡಿಬೇಕಾ, ಚಿಕ್ಕ ಚಿಕ್ಕ ಏರಿಯಾ ಹೊಡಿಬೇಕಾ, ಮೈಕ್ರೋ ಡಿಸಿಷನ್ಸ್. ಈ ಮನೆ ಮಾತ್ರ ಹೊಡಿಬೇಕಾ, ಸುತ್ತಮುತ್ತ ಡ್ಯಾಮೇಜ್ ಆದರೂ ಪರವಾಗಿಲ್ವಾ. ಸೊ ಹೀಗೆ ಮೈಕ್ರೋ ಇಲ್ಲೇ ಇದ್ದಾರೆ, ಆ ಮಾಹಿತಿ ಸರಿಗಿದೆಯಾ, ಹೀಗೆ ಅನಲೈಸ್ಡ್ ಡಿಸಿಷನ್ಸ್ನ ತಗೊಂಡು ಮೈಕ್ರೋ ಪ್ರಿಸಿಷನ್ ಡಿಸಿಷನ್. ಇದನ್ನೇ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು. ಸರ್ಜಿಕಲ್ ಅಂತಂದ್ರೆ ಯಾವ ಭಾಗಕ್ಕೆ ಔಷಧಿ ಕೊಡಬೇಕೋ, ಸರ್ಜರಿ ಮಾಡಬೇಕೋ ಆ ಭಾಗಕ್ಕೆ ಮಾತ್ರ ಸರ್ಜರಿ ಮಾಡೋದು. ಬೇರೆ ಎಲ್ಲ ಏನೂ ಡ್ಯಾಮೇಜ್ ಆಗಲ್ಲ. ಈ ಸಲ ಯಾವ್ಯಾವ ಜಾಗಗಳು ಹೊಡೆದಿದ್ದಾರೆ 3 ಮೀಟರ್ ಅಷ್ಟೇ ಹೊಡೆದಿರೋದು, 3 ಮೀಟರ್ ಎರರ್ ಅಷ್ಟೇ ಇರೋದು. ಅಷ್ಟು ಪ್ರಿಸೈಸ್. 300-400 ಕಿಲೋಮೀಟರ್ ಆಚೆ ಇರೋವಂಥದ್ದು 3 ಮೀಟರ್ ಡಿಸಿಷನ್. ಅಂದರೆ ನಾವು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ ಎಷ್ಟು ಸ್ಟ್ರಾಂಗ್ ಥಾಟ್ ಇರಬೇಕು, ನಾವು ಹೊಡೆದ್ರೆ ಟಾರ್ಗೆಟ್ಗೆ ಹೊಡಿತೀವಿ ಅಂತ ಅವಾಗಿಂತ ಡಿಸಿಷನ್ ತಗೊಂಡಿರ್ಬೇಕು. ಸೊ ಅಂದರೆ ಒಂದು ವಾರ್ ಕೂಡ ಹೀಗೆ ಅನಲೈಸ್ಡ್ ಡಿಸಿಷನ್ಸೇ ಆಗಬೇಕು. ಸೊ ಹೀಗೆ ಈ ವಿಷಯ ಆ ವಿಷಯ ಅಂತಲ್ಲ, ಬೆಳಗಿನಿಂದ ಸಂಜೆಯವರೆಗೆ ಯಾರು ಡಿಸಿಷನ್ಸ್ ತಗೋತಾ ಬರ್ತಾರೆ ಅವರು ಎಲ್ಲರೂ ಕೂಡ ಚೆನ್ನಾಗಾಗ್ತಾರೆ. ಇನಿಷಿಯಲ್ ಡೇಸ್ ಆಫ್ ಡಿಸಿಷನ್ಸಲ್ಲಿ ಅಂದರೆ ಎಳಸಿರ್ತೀವಿ, ಅನುಭವ ಸಾಲದು, ಅಂತಹ ಟೈಮಲ್ಲಿ ನಮ್ಮ ಡಿಸಿಷನ್ಸಲ್ಲಿ 90% ಡಿಸಿಷನ್ಸ್ ತಪ್ಪಾಗುವ ಸಾಧ್ಯತೆ ಇದೆ. ಆದರೆ ಅಭ್ಯಾಸ ಆಗ್ತಾ 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 ನಮ್ಮ 90% ಡಿಸಿಷನ್ಸು ಸರಿಗಿರುತ್ತೆ. ಅದನ್ನು ಮೆಚೂರಿಟಿ ಅಂತ ಕರಿತೀವಿ. ನಾವು ತಗೊಳ್ಳುವ ಪ್ರತಿ ಡಿಸಿಷನ್ ಹೀಗೆ ಇರುತ್ತೆ, ಗೊತ್ತು ನಮಗೆ ಇದು ಸಕ್ಸಸ್ ಆಗೇ ಆಗುತ್ತೆ, ಇದರಲ್ಲಿ ಇಷ್ಟು ರಿಸ್ಕ್ ಇದೆ, ಇದು ಫೇಲ್ಯೂರ್ ಆಗುತ್ತೆ, ನಮಗೆ ಗೊತ್ತಿದೆ. ಸೊ ಹಾಗಾಗಿ ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿಂದ. ಮನೆಯಲ್ಲಿ ತಗೊಳ್ಳಿ, ಆಫೀಸಲ್ಲಿ ತಗೊಳ್ಳಿ, ಚಿಕ್ಕ ಚಿಕ್ಕ ವ್ಯವಹಾರಗಳಲ್ಲಿ ತಗೊಳ್ಳಿ. ಶೇರ್ಸ್ಗೆ 100 ಶೇರ್ ಹಾಕಬೇಕು, ₹1,000 ಆಗುತ್ತೆ, ಹಾಕಿ. ಯಾವುದೋ ಪದಾರ್ಥ ಪರ್ಚೇಸ್ ಮಾಡಬೇಕು, ಇದು ಕೆಟ್ಟೋಗಿದ್ರೆ ಇರಲಿ ಪರವಾಗಿಲ್ಲ, ತಗೊಳ್ಳಿ. ಚಿಕ್ಕ ಚಿಕ್ಕ ಫೇಲ್ಯೂರ್ಸ್ನ ತಡ್ಕೊಳ್ಳುವಂಥ ಡಿಸಿಷನ್ ತಗೊಳ್ಬೋದು. ಫೇಲ್ಯೂರ್ ಅಲ್ಲ, ಆ ಕ್ಷಣಕ್ಕೆ ನಾನು ಅನ್ಕೊಂಡಿದ್ದು ತಪ್ಪಾಗಿರ್ಬೋದು ಅಷ್ಟೇ. ಈಗ ನಾವು ಅನ್ನೋನ್ಲಿ ಎಷ್ಟೋ ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ. ಹಲ್ಲು ಟೂತ್ ಪೇಸ್ಟಲ್ಲಿ ಉಜ್ಜಿದ್ರೆ ಹಲ್ಲು ಬೆಳ್ಳಗಾಗತ್ತೆ ಅಂತ ಆ ಡಿಸಿಷನ್ ತೊಗೊಂಡಿಲ್ವಾ ನಾವು? ಎಲ್ಲರಿಗೂ ಆಗಿದೆಯಾ? ಈ ಕ್ರೀಮ್ ಬಳಸಿದ್ರೆ ನಮ್ಮ ಮುಖ ಬೆಳ್ಳಗಾಗತ್ತೆ, ಆಗಿದೆಯಾ? ಇಲ್ಲ. ಮುಖ ನ್ಯಾಚುರಲಿ ನಮ್ಮಿದಿರೋದೇ ಹೆಂಗೆಪ್ಪ. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ದು, ನಂದು ಅರ್ಥ ಆಗುವಂಥ ಎಕ್ಸಾಂಪಲ್. ಸೊ ನಾವು ಡಿಸಿಷನ್ಸ್ ತಗೋತಾ ಬರ್ತೀವಿ, ಆದರೆ ಕೆಲವು ಕಡೆ ತಗೋಬೇಕಾಗಿರೋ ಜಾಗದಲ್ಲಿ ಬಿಟ್ಬಿಡ್ತೀವಿ, ತಗೊಳಕ್ ಆಗದೆ ಇರೋ ಕಡೆ ಇನ್ನೊಂದು ಕಡೆ ತಗೊಂಡ್ಬಿಡ್ತೀವಿ. ಸೊ ಡಿಸಿಸಿವ್ನೆಸ್, ಇಂಡಿಸಿಸಿವ್ನೆಸ್, ಟೈಮ್ಲಿ ಡಿಸಿಸಿವ್ನೆಸ್, ಅನಲೈಸ್ಡ್, ಕ್ಯಾಲ್ಕುಲೇಟಿವ್, ರಿಸ್ಕ್ ಎಷ್ಟು ಅಂತ ತಗೊಂಡು ಡಿಸಿಷನ್ ತಗೊಳ್ಳೋದು, ಎಲ್ಲ ಸೇರಿದ್ರೆ ಡಿಸಿಷನ್ಸ್ ಮಾಡಿ. ವಂಡರ್ಫುಲ್. ಒಂದು ಸುಮ್ಮನೆ ಬೇಗ ಡಿಸಿಷನ್ ತೊಗೊಂಡು ಹೇಳಿ ಏನಾದರೂ ನಿರ್ಧಾರ ಮಾಡಿ ಅಂತ ಫ್ಲೋನಲ್ಲಿ ಹೇಳಿಬಿಡೋದಕ್ಕೂ ಆ್ಯಕ್ಚುಲಿ ಲೈಫ್ ಹೀಗೇ ಇರಬೇಕು, ನಾನು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಾಗ ತೊಗೊಳ್ಳುವ ಡಿಸಿಷನ್ಸ್ಗೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಬಟ್ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. ಅದರ ಇಂಪಾರ್ಟೆನ್ಸ್ ಏನು, ಅದರ ಆಫ್ಟರ್ ಎಫೆಕ್ಟ್ಸ್ ಎಲ್ಲದ್ರ ಬಗ್ಗೆ ಹೇಳಿದ್ರಿ ವಿತ್ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ವಿಚ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಪ್ಲಿಮೆಂಟ್. ದ ಸ್ಪೆಷಾಲಿಟಿ ಆಫ್ 4M ಅಥವಾ ನಿಮ್ಮ ಪ್ರೆಸೆಂಟೇಷನ್ ಅದನ್ನೇ ಕೇಳಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅರ್ಗಿಸ್ಕೊಳ್ಳೋದು, ಇಂಪ್ಲಿಮೆಂಟ್ ಮಾಡೋದು. As always, it was wonderful. Thank you very much. Thank you.